ತಡರಾತ್ರಿ ಸುರಿದ ಭಾರಿ ಮಳೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅನಾಹುತ ಸೃಷ್ಟಿಯಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಾದ್ಯಂತ ಸಿಡಿಲು, ಗುಡುಗು, ಮಿಂಚಿನೊಂದಿಗೆ ಭಾರಿ ಮಳೆಯಾಗಿರುವಂಥದ್ದು. ಧಾರಾಕಾರವಾಗಿ ಸುರಿದ ಮಳೆಗೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿದಿದೆ. ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಚರಂಡಿ ನೀರು ರಸ್ತೆಯ ಮೇಲೆ ಹರಿದಿದ್ದರಿಂದ ಅಂಗಡಿ ಮಳಿಗೆಗಳಿಗೆ ಮಳೆಯ ನೀರು ನುಗ್ಗಿದೆ. ಸರಿಯಾಗಿ ಕಾಮಗಾರಿ ಮಾಡದಂತಹ ಕಾರಣ ಕೊಪ್ಪ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮಂಡ್ಯದ ಮದ್ದೂರು ತಾಲೂಕಿನ ಹಳ್ಳಿಕೆರೆ ಗ್ರಾಮದಲ್ಲಿ ಮನೆಗೆ ಸಿಡಿಲು ಬಡಿದಿದೆ. ಅದೃಷ್ಟವಶಾತ್ ಕುಟುಂಬಸ್ಥರು ಪಾರಾಗಿದ್ದಾರೆ. ಗೌರಮ್ಮ ಎಂಬುವರ ಮನೆಯಲ್ಲಿ ತಡರಾತ್ರಿ ಘಟನೆ ನಡೆದಿದ್ದು, ಮನೆಯ ಗಾಜು ಗೋಡೆಗಳು ಬಿರುಕುಗೊಂಡಿದೆ. ಮನೆಯೊಳಗೆ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗಿದೆ. ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ಅಲ್ಲೇ ಮಲಗಿದ್ವು. ಪಕ್ಕದಲ್ಲಿ ನೈಟು ಬೆಂಕಿ ಥರ ಬಂದು ಟೋಟಲಿ ಮನೆಯೆಲ್ಲ ಹೊಗೆ ತುಂಬಿಕೊಂಡು ಪೂರ್ತಿ ಹೊಗೆ ಆಯಿತು. ಪೂರ್ತಿ ಹೊಗೆ ಎಲ್ಲ ವೈರ್ಗಳೆಲ್ಲ ಬ್ರಸ್ಟ್ ಆಗಿ ಸಿಡ್ಲು ಡಮಾರ್ ಅಂದು ನಾವೆಲ್ಲ ಮನೆಯಿಂದ ಈಚೆ ಕಡೆ ಓಡಿ ಬಂದ್ವಿ. ಎಲ್ಲ ಲಾಸ್. ಕಾಲಿಗೂ ಕರೆಂಟ್ ಇರಲಿಲ್ಲ ಸರ್, ಕರೆಂಟ್ ಇರಲಿಲ್ಲ. ಇದಕ್ಕೇ ಸಿಡ್ಲಿಗೆ ಎಲ್ಲ ಸೇಕಾಗಿದೆ. ಯಾವ ರೀತಿ ಆಯ್ತದು ಸರ್? ಅದು ಬೆಂಕಿ ಥರ ಬಂತು ಮೇಲ್ಗಡೆ. ಮಳೆ ಹುಯ್ತಿದ್ದಾಗ ಡಮ್ ಅಂತು. ಡಮ್ ಅಂದಾಗ ಬೆಂಕಿ ಥರ ಬಂದು ಒಂದೇ ಸಲ ಟೋಟಲಿ ಒಂದೇ ಸಲ ಕವರ್ ಆಗೋಯ್ತು. ಮನೆಗೆ ಪೂರ್ತಿ ಕವರ್ ಆಗೋಯ್ತು. ಆಗ ಮಕ್ಳುಗಳೆಲ್ಲನೂ ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ. ಎಲ್ಲ ಅಲ್ಲೇ ಮಲಗಿದ್ರಿ? ಎಲ್ಲ ಅಲ್ಲೇ ಒಂದೇ ತಾವು ಮಲಗಿದ್ವಿ. 4 ಜನ ಇದ್ವಿ. 4 ಜನ ಒಂದೇ ತಾವು ಮಲಗಿದ್ವಿ. ಏನು ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ? ಅದೇನೂ ಆಗಿಲ್ಲ. ಸ್ವಲ್ಪ ಮಾಮೂಲಿ ಇದೆ. ಟಿ ವಿ, ಶೋಕೇಸು, ವೈಂಡಿಂಗ್ಸು ಮತ್ತು ದೇವ್ರ ಮನೆಯದು ಗೋಡೆ, ಮೇಲ್ಗಡೆ ಗೋಡೆ, ಹಂಚ್ಗಳು ಎಲ್ಲ ಡ್ಯಾಮೇಜ್ ಆಗಿದೆ. ತುಂಬ ಹಾನಿಯಾಗಿದೆ. ನಿಮ್ಮ ಹೆಸರು? ಯೋಗೇಶ್ ಅಂತ, ಹಳ್ಳಿಕೆರೆ. ಹೈಟ್ ಮಾಡಬೇಡ ಅಂಬೇಡ. ನಾವು ಹಾಳಿಯಾಗಿರೋದು ನಮ್ಮ ಅಂಗಡಿ ಒಳಗೆ ನೀರು ಬರ್ತದಂಗೆ ಮಾಡ್ಕೊಡಿ. ಅವ್ರೇನಾರ ಮಾಡಲಿ, ಏನಾರ ಮಾಡಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.